ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 10/9/2025 ಬುಧವಾರದ ದಿನ. ಇವತ್ತಿನ ದಿವಸ ರೇವತಿ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳಿದೆ ಅನ್ನೋದನ್ನ ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ನೀವು ತಗೊಳ್ಳೋಂಥ ನಿರ್ಧಾರಗಳಿಂದ ಒಂದು ಉತ್ತಮವಾದ ಫಲ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಆರ್ಥಿಕವಾಗಿ ಸ್ವಲ್ಪನೇ ನೀವು ಮುಂದುವರ್ಕೊಂಡು ಹೋಗ್ತಾ ಇರುವಂಥ ದಿನ. ಇವತ್ತಿನ ದಿವಸ ಆರ್ಥಿಕವಾಗಿ ಕೆಲವು ಲಾಭಗಳಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ಕೆಂಪು ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಹಾಗೂ ಕೆಂಪು ಬಣ್ಣದ ಸಿಹಿನ ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ಬರುವಂಥ ಒಂದು ನೆಗೆಟಿವಿಟಿನ ತಪ್ಪಿಸ್ಬೋದು. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದರೆ ನೀವೇನೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟಿರ್ತೀರಾ, ಅದರಲ್ಲಿ ಏನೋ ಒಂದು ಬ್ರೇಕ್ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಏನೋ ಆಗುವಂಥ ಕೆಲಸಗಳು ನಿಧಾನ ಆಗೋದು ಅಥವಾ ನಿಮ್ಮನ್ನು ತುಂಬ ಹೊತ್ತು ಕಾಯಿಸೋದು, ಈ ರೀತಿ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಇರಿಟೇಟ್ ಆಗುವಂಥ ದಿನ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ಮನೆಯಿಂದ ಹೊರಡೋಕ್ಕೆ ಮುಂಚೆನೇ ಎಲ್ಲಾದರೂ ಕಪ್ಪು ಇರುವೆಗಳು ನಿಮ್ಮ ಕಣ್ಣಿಗೆ ಕಂಡ್ರೆ ಅದಕ್ಕೆ ಸಕ್ಕರೆನ ಅರ್ಪಿಸೋದ್ರಿಂದ ಅಥವಾ ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಅಥವಾ ಬೆಲ್ಲನ ಅರ್ಪಿಸೋದ್ರಿಂದ ಕೂಡ ಬರುವಂಥ ಒಂದು ನೆಗೆಟಿವಿಟಿನ ತಪ್ಪಿಸ್ಬೋದು. ಈಗ ಕಪ್ಪು ಇರುವೆಗಳು ನಮ್ಗೆ ಸಿಕ್ಕಿಲ್ಲಪ್ಪ, ನಾವೇನು ಮಾಡೋದು ಬೇರೆ ಪರಿಹಾರ ಅಂತಂದರೆ ಇವತ್ತಿನ ದಿವಸ ಬಿಳಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಕೂಡ ಆಗೋ ದಿನಗಳೆಲ್ಲ ಕೆಲಸಗಳೆಲ್ಲರೂ ಶುಭವಾಗುತ್ತೆ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೀವು ಏನಾದರೂ ಒಂದು ಹಾಬಿ ಇಟ್ಕೊಂಡಿದ್ರೆ ಅದೆಲ್ಲ ನಿಮಗೆ ಒಂದು ಆ ಹಾಬಿನ ಮಾಡೋದ್ರಿಂದ, ಅಂದರೆ ನೀವೇನೋ ಒಂದು ಡ್ರಾಯಿಂಗ್ ಮಾಡೋದಾಗಿರ್ಬೋದು ಅಥವಾ ಏನೋ ಸ್ವಲ್ಪ ಹೊತ್ತು ಆಟ ಆಡೋದಾಗಿರ್ಬೋದು, ಈ ಥರದ್ದು ಏನೋ ಒಂದು ನಿಮ್ಮದು ಚಟುವಟಿಕೆಗಳು ಕೆಲವೊಂದು ಇರುತ್ತಲ್ಲ, ಅದನ್ನು ಮಾಡೋದ್ರಿಂದ ಮನಸ್ಸಿಗೆ ಇವತ್ತು ಒಂದು ಉಲ್ಲಾಸವಾಗಿ ದಿನನ ಕಳಿಬೋದು. ಅಂದರೆ ಏನೋ ಒಂದು ನೆಗೆಟಿವ್ ಥಾಟ್ಸ್ ಬರೋದು, ಅದರಿಂದ ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗ್ಬೋದು ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಎಕ್ಕದ ಗಿಡಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಅಥವಾ ಎಕ್ಕದ ಹೂವನ್ನ ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಂಡು ಇವತ್ತು ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗುತ್ತೆ. ಎಕ್ಕದ ಹೂವು ಸಿಕ್ಕಿಲ್ಲ, ನಾನು ಏನಪ್ಪ ಮಾಡಬೇಕು ಅಂದರೆ ಗಣಪತಿ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ಒಳ್ಳೆಯದಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಫ್ಯಾಮಿಲಿ ಜೊತೆಯಲ್ಲಿ ಸಮಯ ಕಳೆಯೋದ್ರಿಂದ ಬರುವಂಥ ಒಂದು ನೆಗೆಟಿವಿಟಿನ ತಪ್ಪಿಸ್ಕೊಬಹುದು. ಅಂದರೆ ಇವತ್ತಿನ ದಿವಸ ನಿಮ್ಮ ವಾತಾವರಣ ಚೆನ್ನಾಗಿರಬೇಕು ಅಥವಾ ನೀವು ಹ್ಯಾಪಿಯಾಗಿ ಕಾಲ ಕಳಿಬೇಕು ಅಂತಂದರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಯಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋದ್ರಿಂದ, ಅವ್ರ ಜೊತೆಯಲ್ಲಿ ಒಂದು ಅರ್ಧ ಗಂಟೆನೋ 1 ಅವರ್ ಸಾಧ್ಯ ಆದರೆ ಇವತ್ತಿನ ದಿವಸ ನಿಮಗೆ ಬಿಡುವು ಸಿಕ್ಕಿದ್ರೆ ಫ್ಯಾಮಿಲಿಯವ್ರ ಜೊತೆ ಕಾಲ ಕಳೆಯೋದ್ರಿಂದ ಮನಸ್ಸಿನಲ್ಲಿ ತುಂಬ ಖುಷಿ ಸಂತೋಷದಿಂದ ಇರ್ಬೋದು ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಬಿಳಿಯ ಬಣ್ಣದ ಬಟ್ಟೆ ಧರಿಸೋದ್ರಿಂದ, ಆದಷ್ಟು ನಿಮ್ಮ ಮೈ ಮೇಲೆ ಯಾವುದಾದ್ರೂ ಒಂದು ಬೆಳ್ಳಿಯ ವಸ್ತುಗಳನ್ನ ಹಾಕ್ಕೊಳ್ಳೋದ್ರಿಂದ ಅಥವಾ ಬೆಳ್ಳಿ ಚೊಂಬಲ್ಲಿ ನೀರು ಕುಡಿಯೋದಾಗಿರ್ಬೋದು ಅಥವಾ ಬೆಳ್ಳಿ ಚೊಂಬಿಲ್ಲ ಅಂದರೆ ಒಂದು ಚಿಕ್ಕದು ಬೆಳ್ಳಿ ಕಾಯಿನ್ ಆದರೂ ಕೂಡ ನಿಮ್ಮ ಒಂದು ಹಿತ್ತಾಳೆದು ಲೋಟನೋ ಚೊಂಬ ಬರುತ್ತಲ್ಲ ಅದರೊಳಗಡೆ ಹಾಕಿಟ್ಕೊಂಡು ಕುಡಿಯೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಯಾವುದೋ ಕಾಲದಲ್ಲಿ ಇನ್ವೆಸ್ಟ್ ಮಾಡಿರೋವಂಥ ಒಂದು ದುಡ್ಡಾಗಿರ್ಬೋದು ಅಥವಾ ಯಾವುದೋ ಒಂದು ಒಳ್ಳೆ ನಿರೀಕ್ಷೆನಲ್ಲಿ ಇರುವಂಥದ್ದು ಯಾವುದೋ ಒಂದು ಜಾಗ ಬರೋದಾಗಿರ್ಬೋದು, ಈ ಥರದ ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಅಥವಾ ತುಂಬ ದಿನಗಳ ಹಿಂದೆನೇ ನೀವು ಯಾವುದೋ ಒಂದು ಗಾಡಿ ತೊಗೋಬೇಕು, ಒಂದು ಮನೆ ತೊಗೋಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಐಡಿಯಾ ಇತ್ತು ಅಂದರೆ ಅದು ಒಂದು ಫಲಕಾರಿ ಆಗುವಂಥ ಸಮಯ ಇದು ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ ಹಾಗೆ ಹಸಿರು ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಬರುವಂಥ ಒಂದು ನೆಗೆಟಿವಿಟಿನ ತಪ್ಪಿಸ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಿದೆ ಅಂತಲೇ ಹೇಳ್ಬೋದು. ಮತ್ತು ನೀವು ಇವತ್ತಿನ ದಿವಸ ಏನಾದ್ರು ಒಂದು ನಿರ್ಧಾರ ತೊಗೊತಿದ್ದೀರ ಅಂದರೆ ಒಂದು ಜಾಣ್ಮೆಯಿಂದ ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದು ಯಶಸ್ಸು ಸಿಗ್ತಿದೆ ಅಂತ ಹೇಳ್ಬೋದು. ಅಂದರೆ ಯಾರೋ ನಿಮ್ಮ ಎದುರುಗಡೆ ಕೂತ್ಕೊಂಡು ಏನೋ ಒಂದು ನಿಮಗೆ ಸವಾಲು ಹಾಕೋದಾಗಿರ್ಬೋದು ಅಥವಾ ಯಾವುದೋ ಕೆಲವೊಂದು 3-4 ಡಿಸಿಷನ್ನ ನಿಮಗೆ ಹೇಳೋದೇ ಆಗಿರ್ಬೋದು. ಆವಾಗ ನೀವು ಅದರಲ್ಲಿ ಯಾವ್ದನ್ನ ಚೂಸ್ ಮಾಡ್ಕೊಬೇಕು ಅಂತ ನಿಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಇದನ್ನು ನೀವು ಆರಿಸ್ಕೊಬೇಕಾಗತ್ತೆ. ಸೊ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ಹಸಿರು ಬಣ್ಣದ ಏಲಕ್ಕಿನ ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಆಗುವಂಥ ಎಲ್ಲ ಕೆಲಸಗಳು ಕೂಡ ಒಂದು ಉತ್ತಮ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಪಾಸಿಟಿವ್ ಡೇ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನಿಮ್ಮ ಫ್ಯಾಮಿಲಿನಲ್ಲಿ ಕೆಲವು ವ್ಯಕ್ತಿಗಳು ನಿಮಗೆ ನೀವು ಮಾಡುತ್ತಿರೋಂಥ ಕೆಲಸಕ್ಕೆ ಒಂದು ಸಹಕಾರ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅಥವಾ ನೀವೇನಾದ್ರು ಕೆಲಸ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಹಸುವಿಗೆ ಯಾವುದಾದ್ರೂ ಒಂದು ಆಹಾರನ ತಿನ್ನಿಸೋದ್ರಿಂದ ಆಗಿರ್ಬೋದು ಮತ್ತು ಒಂದು ದುರ್ಗಾದೇವಿಯ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಸವಾಲಿನ ದಿನ ಅಂತಲೇ ಹೇಳ್ಬೋದು. ನಿಮ್ಮ ದಿನ ಸ್ಟಾರ್ಟ್ ಆಗೋದೇ ಒಂದು ಸವಾಲಿನಿಂದ ಅಂತ ಹೇಳ್ಬೋದು. ಅಂದರೆ ಯಾವುದೋ ಒಂದು ಚಾಲೆಂಜಸ್ನ ಎದುರಿಸ್ಬೇಕಾಗುತ್ತೆ. ಅಯ್ಯೋ ಇವತ್ತಿನ ದಿವಸ ಈ ಟಾಸ್ಕ್ ಮುಗಿಸ್ಬೇಕಲ್ಲಪ್ಪ, ಅಥವಾ ಆಫೀಸ್ಗೆ ಹೋಗ್ತಿದ್ದೀರಂದರೆ ಅಯ್ಯೋ ಈ ಫೈಲ್ನ ನಾನು ಮುಗಿಸ್ಕೊಡ್ಲೇಬೇಕಲ್ಲಪ್ಪ, ಇವತ್ತು ನನಗೆ ಎಷ್ಟೊತ್ತಾಗಲಿ ಆ ಕೆಲಸ ಮುಗಿಸ್ಬೇಕಲ್ಲಪ್ಪ ಅನ್ನೋ ಒಂದು ಮನಸ್ಥಿತಿಯಿಂದಲೇ ನೀವು ಇವತ್ತಿನ ದಿವಸ ನೀವು ಕೆಲಸಕ್ಕೆ ಹೊರಡ್ತೀರಾ ಅಂತ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಒಂದು ಎನರ್ಜಿಟಿಕ್ ಆಗಿ ಕೆಲಸ ಮಾಡಿ ಖುಷಿಯಿಂದ ಕೆಲಸ ಮಾಡೋದ್ರಿಂದ ಆ ಕೆಲಸನೂ ಕೂಡ ಬೇಗ ಬೇಗ ಮುಗಿಯುತ್ತೆ ಅಂತ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ
ಆಂಜನೇಯನ ಸ್ಮರಣೆ ಮಾಡ್ಕೊಂಡು ಹೋಗೋದ್ರಿಂದ ಆಗುವಂಥ ಕೆಲಸಗಳು ಸ್ವಲ್ಪ ಬೇಗ ಬೇಗ ಮುಗಿದು ನೀವು ಅನ್ಕೊಂಡಿರೋಂಥ ಟಾಸ್ಕ್ನ ಇವತ್ತು ನೀವು ಮುಗಿಸ್ಬೋದು. ಇನ್ನು ಧನುರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಅದೃಷ್ಟದ ದಿನ ಅಂತಾನೆ ಹೇಳ್ಬೋದು. ನಿಮ್ಮ ಮಾತಿಗೆ ಒಂದು ಗೌರವ ಸಿಗ್ತಾ ಇರುತ್ತೆ, ಒಂದು ಮನ್ನಣೆ ಸಿಗ್ತಿದೆ ಅಂತಾನೆ ಹೇಳ್ಬೋದು. ನೀವು ಆಡೋ ಮಾತಿನಲ್ಲಿ ಒಂದು ತೂಕ ಇರುತ್ತೆ, ಅದರಿಂದ ಜನಗಳು ಅದನ್ನ ತುಂಬಾ ಹ್ಯಾಪಿಯಾಗಿ ಸ್ವೀಕರಿಸ್ತಾರೆ, ಅದರಿಂದ ನಿಮ್ಮ ಮನಸ್ಸಿಗೂ ಕೂಡ ಸಂತೋಷ ಆಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ವಿಷ್ಣು ನಾಮ ಸ್ಮರಣೆ ಅಂದರೆ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಹೇಳ್ಕೊಳ್ಳೋದ್ರಿಂದ ಕೂಡ ದಿನ ಇವತ್ತಿನ್ನೂ ಉತ್ತಮವಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನಾದರೂ ಒಂದು ಕೆಲಸದಲ್ಲಿ ಎಷ್ಟು ಎಫರ್ಟ್ ಆಗ್ತಿದ್ದೀರೋ ಅಷ್ಟೇ ನಿಮಗೆ ಕೆಲಸಗಳಾಗ್ತಿದೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಕೂಡ ಸ್ವಲ್ಪನೇ ಸುಧಾರಿಸ್ಕೊಳ್ತಾ ಹೋಗ್ತಾ ಇದೆ. ಅಂದರೆ ಇವತ್ತಿನ ದಿವಸ ನಿಮಗೆ ಫಿನಾನ್ಷಿಯಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಹಾಗೆ ಮನಸ್ಸು ಕೂಡ ಒಂದು ನೆಮ್ಮದಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವೇನು ಮಾಡಬೇಕು ಅಂದರೆ ಶನೈಶ್ಚರಣ ಧ್ಯಾನ ಮಾಡೋದ್ರಿಂದ, ಹಾಗೆ ಕಪ್ಪು ಅಥವಾ ಡಾರ್ಕ್ ಬ್ಲೂ ಕಲರ್ ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಒಂದು ಸ್ವಲ್ಪ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ನೀವೇನಾದರೂ ಹಣದ ನಿರೀಕ್ಷೆನಲ್ಲಿದ್ದೀರಾ ಅಂತಂದರೆ ನಿಮ್ಮ ನಿರೀಕ್ಷೆಯಷ್ಟು ದುಡ್ಡು ಸಿಕ್ಕಲಿಲ್ಲ ಅಂತಂದ್ರೂ ಒಂದು ಸ್ವಲ್ಪ ಸಮಾಧಾನ ಆಗುವಂಥ ಒಂದು ಮನಸ್ಥಿತಿ ಅಂತೂ ನಿಮ್ಗೆ ಇವತ್ತು ಆಗೇ ಆಗುತ್ತೆ. ಸೊ ಮನೆಯಲ್ಲೂ ವಾತಾವರಣ ಒಂದು ಪ್ರೀತಿ ವಿಶ್ವಾಸದಿಂದ ಇರುತ್ತೆ. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ಶ್ರೀ ರಾಮರಕ್ಷಾ ಸ್ತೋತ್ರನ ಕೇಳ್ಕೊಳ್ಳೋದ್ರಿಂದ ಹಾಗೂ ಹೇಳೋದ್ರಿಂದ ಕೂಡ ನಿಮಗೆ ಬರುವಂಥ ಸಂಕಷ್ಟಗಳಿಂದ ದೂರ ಆಗ್ಬೋದು. ಮೀನರಾಶಿಯವರಿಗೆ ಇವತ್ತಿನ ದಿವಸ ಒಂದು ಆಧ್ಯಾತ್ಮಿಕವಾದ ದಿನ ಅಂತಲೇ ಹೇಳ್ಬೋದು. ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗುವಂಥದ್ದು, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಳೋವಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ನಿಮಗೆ ಇಷ್ಟ ದೇವರ ಸ್ಮರಣೆ ಮಾಡೋದ್ರಿಂದ ನಿಮಗೆ ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅನಿಸುತ್ತೆ, ಮನೆಯಲ್ಲಿ ಏನು ಪೂಜೆ ಮಾಡ್ಕೊಬೇಕು ಅನ್ಸುತ್ತೆ, ಅದನ್ನು ನಿಮ್ಮ ಮನಸೋ ಇಚ್ಛೆ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಖುಷಿಯಾದ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು. ಇನ್ನು ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.